ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CFG ಇಂದ ಯಾವ ರೀತಿ PDA ಗೆ ಕನ್ವರ್ಟ್ ಮಾಡೋದು ಅಂತ ಅಂದ್ರೆ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಇಂದ ಯಾವ ರೀತಿ ಪುಷ್ ಡೌನ್ ಆಟೋಮೇಟಕ್ಕೆ ಕನ್ವರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ವೆರಿ ಈಸಿ ಪ್ರಾಬ್ಲಮ್, ಎರಡು ಸ್ಟೆಪ್ಗಳು. ಮೊದಲನೇದು ಏನು ಅಂತಂದ್ರೆ ನಾನು ಇಲ್ಲಿ ಬರೀತೀನಿ ಫಾರ್ಮುಲಾ ತರ, ಸರಿನಾ? ಫಾರ್ ನಾನ್ ಟರ್ಮಿನಲ್ಸ್. ನೆಕ್ಸ್ಟ್ ಇನ್ನೊಂದು ಫಾರ್ ಟರ್ಮಿನಲ್ಸ್. ಏನಾದ್ರೂ ಕೂಡ ನಾನ್ ಟರ್ಮಿನಲ್ಸ್ ಅಂತಂದ್ರೇನು? ಕ್ಯಾಪಿಟಲ್ ಲೆಟರ್ಸ್ ಜೊತೆಗೆ ಸ್ಮಾಲ್ ಲೆಟರ್ಸ್ ಕಾಂಬಿನೇಷನ್ ಇದ್ದಾಗ ಏನಾದ್ರೂ ಎ ಗಿವ್ ರೈಸ್ ಟು ಆಲ್ಫಾ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಎ ಪ್ರೊಡ್ಯೂಸಿಂಗ್ ಆಲ್ಫಾ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಯಾವ ರೀತಿ ಬರೀಬೇಕು? ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಆಲ್ಫಾ. ಸೊ ಈ ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಎ ಎಲ್ಲಿ ಬಂದಿದೆ? ಈ ಒಂದು ಪೊಸಿಷನ್ ಅಲ್ಲಿ ಬಂದಿದೆ. ಆಲ್ಫಾ ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ. ಸೊ ನೆನಪಿರ್ಬೇಕು. ಸೊ ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಎ ಈ ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕು. ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಆಲ್ಫಾ. ಸೊ ಈ ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕಾಗತ್ತೆ. ಯಾವಾಗ? ನಾನ್ ಟರ್ಮಿನಲ್ಸ್ ಅಂತ ಅಂದ್ರೆ ಕ್ಯಾಪಿಟಲ್ ಲೆಟರ್ಸು, ಬರೇ ಕ್ಯಾಪಿಟಲ್ ಲೆಟರ್ಸ್ ಜೊತೆ ಸ್ಮಾಲ್ ಲೆಟರ್ಸು ಅಥವಾ ಕ್ಯಾಪಿಟಲ್ ಲೆಟರ್ಸ್ ಜೊತೆ ನಂಬರ್ಗಳೇನಾದ್ರೂ ಬಂದ್ರೆ ಇದು ನಾನ್ ಟರ್ಮಿನಲ್. ಟರ್ಮಿನಲ್ಸ್ ಅಂತ ಅಂದ್ರೇನು? ಸ್ಮಾಲ್ ಲೆಟರ್ಸ್ ಮತ್ತೆ ನಂಬರ್ಸ್ ಅಂತ ನೆನ್ಪಿಟ್ಕೋಬೇಕು. ಸ್ಮಾಲ್ ಲೆಟರ್ಸ್ ಮತ್ತೆ ನಂಬರ್ಸ್. ಗೊತ್ತಾಯ್ತಾ? ನಂಬರ್ಗಳು ಬಂದ್ರೆ ಸಪರೇಟ್ ಆಗಿ ಬರೇ ನಂಬರ್ ಬಂದ್ರೆ, ಸಪರೇಟ್ ಆಗಿ ಸ್ಮಾಲ್ ಲೆಟರ್ಸ್ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ನಾವು ಟರ್ಮಿನಲ್ಸ್ ಅಂತ ತಗೊಂಡ್ಬಿಟ್ಟು ಅವುಗಳಿಗೆ ಬರಿಬೇಕಾಗತ್ತೆ. ಯಾವ ರೀತಿ ಬರೆಯೋದು? ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಎ ಅಂತ ಅಂದ್ರೆ ಎ ಯಾವ್ದಾದ್ರೂ ಸ್ಮಾಲ್ ಲೆಟರ್ ಆಗಿರ್ಬೋದು ಅಥವಾ ನಂಬರ್ ಆಗಿರ್ಬೋದು, ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಎಪ್ಸಲಾನ್. ಸೊ ಈ ಫಾರ್ಮೆಟ್ ಅಲ್ಲಿ ಬರಿಬೇಕು. ಸೊ ಬರಿಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕ್ವಶನ್ ಅನ್ನ. ನಾನ್ ಟರ್ಮಿನಲ್ಸ್ ಅಂದ್ರೇನು? ಕ್ಯಾಪಿಟಲ್ ಲೆಟರ್ಸ್ ಜೊತೆ ನಂಬರ್ಸು, ಕ್ಯಾಪಿಟಲ್ ಲೆಟರ್ಸ್ ಜೊತೆಗೆ ಸ್ಮಾಲ್ ಲೆಟರ್ಸು ಅಥವಾ ಬರೇ ಕ್ಯಾಪಿಟಲ್ ಲೆಟರ್ಸ್ ಬಂದ್ರೆ ಈ ತರ, ಏನಾದ್ರೂ ಬರೇ ಸ್ಮಾಲ್ ಲೆಟರ್ಸ್ ಅಥವಾ ಬರೇ ನಂಬರ್ಸ್ ಬಂದ್ರೆ ಅವಾಗ ಈ ತರ ಬರಿಬೇಕಾಗತ್ತೆ. ನೋಡಿ, ಈ ಪೊಸಿಷನ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಎ ಪ್ರೊಡ್ಯೂಸಿಂಗ್ ಆಲ್ಫಾ, ಎ ಇಲ್ಲಿ ಬರುತ್ತೆ, ಅದರ ಪ್ರೊಜೆಕ್ಷನ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನಾದ್ರೂ ಕೂಡ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸ್ ಬಂದ್ರೆ ಈ ಒಂದು ಪೊಸಿಷನ್ ಮಾತ್ರ ಚೇಂಜ್ ಆಗೋದು, ಇನ್ನೆಲ್ಲ ಫಿಕ್ಸ್ ಇರುತ್ತೆ. ಸೊ ಬರಿತಾ ಹೋಗೋಣ. ಮೊದಲನೇದು ಕ್ವಶನ್ ಅನ್ನ ತಗೊಂತೀನಿ, ಅದಕ್ಕೆ ಆನ್ಸರ್ ಅನ್ನ ಬರೆಯೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಸ್ ಈಸ್ ಪ್ರೊಡ್ಯೂಸಿಂಗ್ ಎ ಪ್ರೊಡ್ಯೂಸಿಂಗ್ ಎಸ್ ಬಿ. ಸೊ ಫಸ್ಟ್ ಎಲ್ಲವನ್ನೂ ಕೂಡ ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಬರಿಬೇಕು. ಗೊತ್ತಾಯ್ತಾ? ಇಲ್ಲಿ ಎಷ್ಟು ಪ್ರೊಜೆಕ್ಷನ್ಸ್ ಇರೋದು? ಎಸ್ ಪ್ರೊಡ್ಯೂಸಿಂಗ್ ಎಸ್ ಪ್ರೊಡ್ಯೂಸಿಂಗ್ ಎ, ಈ ಎರಡೂ ಪ್ರೊಜೆಕ್ಷನ್ ಗಳನ್ನ ಎಸ್ ಎ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ಏನ್ ಮಾಡಿದ್ವಿ? ಎ ಸ್ಲ್ಯಾಶ್ ಅಂತ ಅಂದ್ರೇನು? ಇನ್ನೊಂದು ಸಪರೇಟ್ ಪ್ರೊಜೆಕ್ಷನ್. ಈ ಎರಡೂ ಪ್ರೊಜೆಕ್ಷನ್ ಅನ್ನ ಎಸ್ ಎ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಆ ತರ ಬರ್ದಿರೋದ್ರಿಂದ ನನಗೆ ಎಷ್ಟಿರೋದು? ಡಿಫ್ರೆಂಟ್ 1 2 3 4 ಡಿಫ್ರೆಂಟ್ ಪ್ರೊಜೆಕ್ಷನ್ಗಳಿದಾವೆ. ಸೊ 4 ಫಸ್ಟ್ ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಬರಿಬೇಕು. ಯಾವ ರೀತಿ ಬರಿತೀವಿ? ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಎ ಪ್ರೊಡ್ಯೂಸಿಂಗ್ ಆಲ್ಫಾ ಫಾರ್ಮೆಟ್ ಅಲ್ಲಿ ಮೊದಲನೇದು ಏನಿರೋದು? ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಅಲ್ವಾ ಮೊದಲನೇದು. ನೆಕ್ಸ್ಟ್ ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಬರೀ, ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ನೆಕ್ಸ್ಟ್ ಇರೋದೇನು? ಎ ಪ್ರೊಡ್ಯೂಸಿಂಗ್ ಎಸ್ ಎ. ನೆಕ್ಸ್ಟ್ ಎ ಪ್ರೊಡ್ಯೂಸಿಂಗ್ ಬಿ. ಇವೇ ಅಲ್ವಾ 4 ಇರೋದು. ಸೊ ಫಸ್ಟ್ ಮೊದಲನೇ ತಗೋಣ. ಎಸ್ ನೋಡಿ, ಎ ಅನ್ನ ಯಾವ ಜಾಗದಲ್ಲಿ ಬರ್ದಿದೀವಿ? ಈ ಜಾಗದಲ್ಲಿ. ಸೊ ಎಸ್ ಅನ್ನ ಬರಿಬೇಕು. ಇಲ್ಲಿ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಆಲ್ಫಾ ಬರ್ದಿದೀವಿ ಅಂತಂದ್ರೆ ಇದರ ಪ್ರೊಜೆಕ್ಷನ್ ಆಲ್ಫಾ, ಅದನ್ನ ಇಲ್ಲಿ ಬರ್ದಿದೀವಿ. ಸೊ ಏನು ಪ್ರೊಜೆಕ್ಷನ್ಸ್ ಇರೋದು? ಎ. ಸೊ ಎನ ಇಲ್ಲಿ ಬರಿಬೇಕು. ಗೊತ್ತಾಯ್ತಾ? ಎಸ್. ಸೊ ಇನ್ನೊಂದು ಬರೆಯೋಣ. ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ, ಇಲ್ಲಿ ನೋಡಿ, ಎಸ್ ಈಸ್ ದ ಪ್ರೊಡ್ಯೂಸರ್. ಸೊ ಎಸ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನು? ಸ್ಮಾಲ್ ಲೆಟರ್ ಎ. ನೆಕ್ಸ್ಟ್ ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಪ್ರೊಡ್ಯೂಸರ್ ಯಾರು? ಕ್ಯಾಪಿಟಲ್ ಲೆಟರ್ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನು? ಎಸ್ ಎ. ನೆಕ್ಸ್ಟ್ ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಪ್ರೊಡ್ಯೂಸರ್ ಈಸ್ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನು? ಸ್ಮಾಲ್ ಲೆಟರ್ ಬಿ. ಸೊ ಈ ತರ ಬರಿಬೇಕು. ಗೊತ್ತಾಯ್ತಾ? 4 ಕೂಡ ನಾವು ಡಿಫ್ರೆಂಟ್ ಆಗಿ ಬರಿತಾ ಹೋಗ್ಬೇಕು. ಈ ಒಂದು ಪೊಸಿಷನ್ ನೋಡಿ, ಈ ಒಂದು ಪೊಸಿಷನ್ ಮತ್ತೆ ಈ ಒಂದು ಪೊಸಿಷನ್ ಮಾತ್ರ ಚೇಂಜ್ ಆದ. ಇಲ್ಲಿ ಪ್ರೊಡ್ಯೂಸರ್ ಕುತ್ಕೊಂತಾರೆ, ಎಸ್ ಎ ಇವರು. ನೆಕ್ಸ್ಟ್ ಪ್ರೊಜೆಕ್ಷನ್ ಏನಿದೆ ಅದು ಈ ಒಂದು ಜಾಗದಲ್ಲಿ ಕುತ್ಕೊಂತ ಹೋಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಫಾರ್ ಟರ್ಮಿನಲ್ಸ್ ಅಂತ ಬಂದಾಗ ಏನು ಟರ್ಮಿನಲ್ ಇದೆ ಅವಕ್ಕೆ ಮಾತ್ರ ಬರಿಬೇಕು. ಸ್ಟಾರ್ಟಿಂಗು ಎಲ್ಲಾ ಪ್ರೊಜೆಕ್ಷನ್ ಅನ್ನು ಕೂಡ ನಾನ್ ಟರ್ಮಿನಲ್ ಅಂತ ಕನ್ಸಿಡರ್ ಮಾಡಿ ಆನ್ಸರ್ ಬರಿಬೇಕು. ಆಮೇಲೆ ಏನು ಟರ್ಮಿನಲ್ಸ್ ಇದಾವೆ ಅವುಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಈ ಒಂದು ಸ್ಟೆಪ್ಗೆ ಯಾವ್ಯಾವ ಟರ್ಮಿನಲ್ಸ್ ಇರೋದು ನೋಡಿ, ಸ್ಮಾಲ್ ಲೆಟರ್ ಎ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ, ನೆಕ್ಸ್ಟ್ ಸ್ಮಾಲ್ ಲೆಟರ್ ಬಿ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ. ಇವೆರಡೇ ನನಗೆ
ಟರ್ಮಿನಲ್ಸ್ ಇರೋದು, ಇನ್ಯಾವೂ ಇಲ್ಲ ನೋಡಿ. ಕ್ಯಾಪಿಟಲ್ ಲೆಟರ್ಸ್ ಇದೆ, ಅದು ನನಗೆ ಸೇರಲ್ಲ. ಕ್ಯಾಪಿಟಲ್ ಲೆಟರ್ಸ್ ಇದಾವೆ, ಸೇರಲ್ಲ. ಬರೇ ಸ್ಮಾಲ್ ಲೆಟರ್ಸ್ ಇರಬೇಕು ಅಥವಾ ನಂಬರ್ಸ್ ಇರಬೇಕು. ಸೊ ಎರಡು ಟರ್ಮಿನಲ್ಸ್ ಇರೋದು. ಇಲ್ಲಿ ಬೇಕಾದ್ರೆ ಬರೀಬೇಕ್ರಿ, ಫಾರ್ ನಾನ್ ಟರ್ಮಿನಲ್ಸ್, ಇಲ್ಲಿ ಫಾರ್ ಟರ್ಮಿನಲ್ಸ್ ಅಂತ ಬರೀರಿ. ಫಾರ್ ಟರ್ಮಿನಲ್ಸ್ ಯಾವಿರೋದು? ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಯಾವ್ದಿರೋದು? ಟರ್ಮಿನಲ್ಲು. ಸೊ ಸ್ಮಾಲ್ ಲೆಟರ್ ಎ ಅಂತ ಬರೆದ್ಬಿಟ್ಟು ಈ ಕಡೆ ಕ್ಯೂ ಕಾಮ ಎಪ್ಸಲಾನ್ ಅಂತ ಬರಿಬೇಕು, ಸರಿನಾ? ಎಪ್ಸಲಾನೇ ಬರಿಬೇಕು. ಈ ಒಂದು ಪೊಸಿಷನ್ ಮಾತ್ರ, ಏನು ಪ್ರೊಜೆಕ್ಷನ್ ಇರುತ್ತೆ ಅದನ್ನ ಮಾತ್ರ ಬರಿಬೇಕು. ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಇನ್ನೊಂದೇನು ಸ್ಮಾಲ್ ಲೆಟರ್ ಬಿ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಎಪ್ಸಲಾನ್. ಸೊ ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಾ? ಫಸ್ಟು ಎಲ್ಲಾ ಪ್ರೊಜೆಕ್ಷನ್ ಅನ್ನು ಕೂಡ 4 ಡಿಫ್ರೆಂಟ್ ಆಗಿ ಬರ್ಕೊಂಡ್ಬಿಡ್ರಿ ಸಪರೇಟ್ ಆಗಿ. ಸೊ ಅವಷ್ಟಕ್ಕೂ ಕೂಡ ನಾವು ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಆನ್ಸರ್ ಅನ್ನ ಬರಿತಾ ಹೋಗ್ತೀವಿ. ಪ್ರೊಡ್ಯೂಸರ್ ಈ ಒಂದು ಜಾಗದಲ್ಲಿ, ಪ್ರೊಜೆಕ್ಷನ್ ಈ ಒಂದು ಜಾಗದಲ್ಲಿ. ನೆಕ್ಸ್ಟ್ ಟರ್ಮಿನಲ್ಸ್ ಅಂತ ಬಂದಾಗ ಯಾವ ಟರ್ಮಿನಲ್ಸ್ ಇರ್ತಾವ ಅವಕ್ಕೆ ಮಾತ್ರ ಬರಿತೀವಿ. ಟರ್ಮಿನಲ್ಸ್ ಬಂದಾಗ ಯಾವ ಟರ್ಮಿನಲ್ ಇದಾವೆ ಈ ಪೊಸಿಷನ್ ಅಲ್ಲಿ ಕೂತಂತೇವೆ, ಇನ್ನೆಲ್ಲವೂ ಕೂಡ ಫಿಕ್ಸ್ಡ್, ಸರಿನಾ? ಸೊ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗುತ್ತೆ. ಈಗ ಎರಡನೇ ಕ್ವಶನ್ ಹೋಗೋಣ. ಎರಡನೇ ಕ್ವಶನ್ ಅಲ್ಲಿ ಫಸ್ಟ್ ಟೈಮ್ ಬರಿಬೇಕು ಫಾರ್ ನಾನ್ ಟರ್ಮಿನಲ್ಸ್. ಈಗ ಇಲ್ಲಿ ಏನು ಪ್ರೊಜೆಕ್ಷನ್ಗಳಿದಾವೆ ಎರಡನೇ ಕ್ವಶನ್ ಅಲ್ಲಿ ಅದೆಲ್ಲದನ್ನು ಕೂಡ ಸಪರೇಟ್ ಆಗಿ ಬರ್ಕೊಳೋಣ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎ. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್ 3 ಪ್ರೊಜೆಕ್ಷನ್ಸ್ ಇರೋದು, ಎ ಎಸ್ ಬಿ ಎಸ್ ಸ್ಮಾಲ್ ಲೆಟರ್ ಎ. ಸೊ ಎ ಕ್ಯಾಪಿಟಲ್ ಲೆಟರ್ ಎಸ್. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸರ್ ಆಫ್ ಸ್ಮಾಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಎಸ್. ಎ ಈಸ್ ದ ಪ್ರೊಡ್ಯೂಸರ್ ಆಫ್ ಸ್ಮಾಲ್ ಲೆಟರ್ ಎ. ಸೊ ಅಷ್ಟನ್ನು ಕೂಡ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ. ಈಗ ಏನ್ ಮಾಡಬೇಕು? ಈ 4 ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ನಾನ್ ಟರ್ಮಿನಲ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಫಸ್ಟ್ ಆನ್ಸರ್ ಅನ್ನ ಬರೀತೀವಿ. ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ, ನೋಡಿ ಇಲ್ಲಿ ಪ್ರೊಡ್ಯೂಸರ್ ಜಾಗದಲ್ಲಿ ಏನಿದೆ? ಎಸ್. ಸೊ ಎಸ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನಿರೋದು? ಎ ಇಷ್ಟನ್ನ ಬರೀಬೇಕು. ಗೊತ್ತಾಯ್ತಾ? ಇಲ್ಲಿ ಪ್ರೊಡ್ಯೂಸರ್ ಆಫ್ ದ ಪ್ರೊಜೆಕ್ಷನ್, ಇಲ್ಲಿ ಪ್ರೊಜೆಕ್ಷನ್, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಪ್ರೊಡ್ಯೂಸರ್ ಯಾರಿರೋದು? ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನಿರೋದು? ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎಸ್. ನೋಡಿ ಎಷ್ಟು ಸಿಂಪಲ್. ನೆಕ್ಸ್ಟ್ ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಪ್ರೊಡ್ಯೂಸರ್ ಯಾರಿರೋದು? ಕ್ಯಾಪಿಟಲ್ ಲೆಟರ್ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಪ್ರೊಜೆಕ್ಷನ್ ಏನಿರೋದು? ಸ್ಮಾಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಎಸ್. ನೆಕ್ಸ್ಟ್ ಲಾಸ್ಟ್ ಒನ್, ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಕ್ಯಾಪಿಟಲ್ ಲೆಟರ್ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಏನ್ ಪ್ರೊಜೆಕ್ಷನ್? ಸ್ಮಾಲ್ ಲೆಟರ್ ಎ. ಸೊ ಈಗ ಏನ್ ಮಾಡಿದ್ವಿ? 4 ಸಪರೇಟ್ ಪ್ರೊಜೆಕ್ಷನ್ ಅನ್ನು ಕೂಡ ನಾವು ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಬರ್ದಾಯ್ತು. ಈಗ ಏನ್ ಮಾಡಬೇಕು? ಟರ್ಮಿನಲ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು, ಟರ್ಮಿನಲ್ ಮಾತ್ರ. ಈಗ ನೀವು ಪ್ರೊಜೆಕ್ಷನ್ ಅನ್ನ ನೋಡಿದ್ರೆ ಕ್ಯಾಪಿಟಲ್ ಲೆಟರ್ ಜೊತೆ ಸ್ಮಾಲ್ ಲೆಟರ್ ಇದೆ, ಇದು ಟರ್ಮಿನಲ್ ಆಗಲ್ಲ. ಕ್ಯಾಪಿಟಲ್ ಜೊತೆ ಸ್ಮಾಲ್ ಲೆಟರ್ ಟರ್ಮಿನಲ್ ಆಗಲ್ಲ, ಕ್ಯಾಪಿಟಲ್ ಜೊತೆ ಸ್ಮಾಲ್ ಲೆಟರ್ ಟರ್ಮಿನಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಕೇವಲ ಟರ್ಮಿನಲ್ ಎಲಿಮೆಂಟ್ ಅಂತ ಬಂದ್ರೆ ಸ್ಮಾಲ್ ಲೆಟರ್ ಎ ಮಾತ್ರ ಉಳ್ಕೊಂತು. ಸೊ ಅದೊಂದಕ್ಕೆ ಮಾತ್ರ ಬರಿಬೇಕಾಗತ್ತೆ. ಫಾರ್ ಟರ್ಮಿನಲ್ಸ್ ಅಂತ ಬರೆದ್ಬಿಟ್ಟು ಯಾವ ರೀತಿ ಬರೆಯೋದು? ಡೋ ಆಫ್ ಕ್ಯೂ ಕಾಮ ಎಪ್ಸಲಾನ್ ಕಾಮ ಈ ಟರ್ಮಿನಲ್ ಇಂದು ಪ್ರೊಜೆಕ್ಷನ್ ಏನಿದೆ ಅದನ್ನು ಮಾತ್ರ ಬರಿಬೇಕು, ಸರಿನಾ? ಪ್ರೊಡ್ಯೂಸರ್ ಬರಿಬಾರ್ದು, ಪ್ರೊಜೆಕ್ಷನ್ ಮಾತ್ರ ಬರಿತೀವಿ. ಏನದು? ಸ್ಮಾಲ್ ಲೆಟರ್ ಎ ವಿಲ್ ಬಿ ಈಕ್ವಲ್ ಟು ಕ್ಯೂ ಕಾಮ ಎಪ್ಸಲಾನ್. ಗೊತ್ತಾಯ್ತಾ? ಈ ಪೊಸಿಷನ್ಗಳು ನೆನಪಿರ್ಬೇಕು. ಟರ್ಮಿನಲ್ಗಾದ್ರೆ ಈ ಒಂದು ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ, ಏನ್ ಟರ್ಮಿನಲ್ ಇದೆ ಆ ವ್ಯಾಲ್ಯೂ ಬರುತ್ತೆ. ನಾನ್ ಟರ್ಮಿನಲ್ ಆದ್ರೆ ಇಲ್ಲಿ ಪ್ರೊಡ್ಯೂಸರ್ ಆಫ್ ದಟ್ ಪ್ರೊಜೆಕ್ಷನ್, ಇಲ್ಲಿ ಪ್ರೊಜೆಕ್ಷನ್. ಸೊ ಅದೊಂದು ಜಾಗಗಳು ನಿಮಗೆ ಗೊತ್ತಿರ್ಬೇಕು. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಕ್ಕೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ಅವೆಲ್ಲ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.